ಭೀಮ್. ಜೈ ಜೈ ಭೀಮ್. ಜೈ ಭೀಮ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಜೈ. ಈ ದಿನ ಈ ಭರತ ಭೂಮಿ ಕಂಡ ಒಬ್ಬ ಮಹಾನ್ ಚಿಂತಕರು, ಮಹಾನ್ ರಾಷ್ಟ್ರೀಯ ಮಾನವತಾವಾದಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಈ ದಿನ ನಾವು ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ಬಹುಶಃ ಭೀಮರಾವ್ ಅಂಬೇಡ್ಕರ್ಜಿರವರಿಗೆ ಆದಂಥ ಒಂದು ಅವಮಾನಗಳು, ಅವರು ಅನುಭವಿಸಿದಂಥ ಒಂದು ರೀತಿ ವ್ಯಾತನೆ ಬಹುಶಃ ಮತ್ತಾರೂ ಒಬ್ಬ ಮಹಾನ್ ವ್ಯಕ್ತಿಗಳು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಂಬೇಡ್ಕರ್ ಅವರು 891ರಲ್ಲಿ ಭೀಮಾಬಾಯಿ ಮತ್ತು ರಾಮ್ಜಿ ಸಕ್ಪಾಲ್ ದಂಪತಿಗಳಾಗಿ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾರೆ. ಆ ದಿನ ಈ ದೇಶ ಒಂದು ಬ್ರಿಟಿಷರ ಒಂದು ದಾಸ್ಯದ ಅಡಿಯಲ್ಲಿ ಇವತ್ತು ಬದುಕ್ತಾ ಇರ್ತದೆ. ಆ ದಿನ ಇವತ್ತು ಬಡವರು, ಹಿಂದುಳಿದ ವರ್ಗದವರು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ವಿಚಾರ ಗಗನಕುಸುಮ, ತುಂಬ ಕಷ್ಟದ ದಿನಗಳು. ಆ ದಿನ ಈ ರಾಷ್ಟ್ರದಲ್ಲಿ ಅಸ್ಪೃಶ್ಯತೆ ಅನ್ನತಕ್ಕಂಥದ್ದು ಬಲಿಷ್ಠವಾಗಿ ಬೇರೂರಿರ್ತದೆ. ಇಂಥ ಸಂದರ್ಭದಲ್ಲೂ ಸಹ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ವ್ಯಾಸಂಗವನ್ನು ಕಷ್ಟದ ದಿನಗಳಲ್ಲಿ ಪೂರ್ಣಗೊಳಿಸಿ ಒಂದು ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತೇಳಿ ಅಮೇರಿಕಾಗೆ ಹೋಗಿ ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ MA PhD ಪದವಿಯನ್ನು ಪಡೆದು ಭಾರತಕ್ಕೆ ಬರ್ತಾರೆ. ತದನಂತರ ಇನ್ನೊಂದಷ್ಟು ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಇಂಗ್ಲೆಂಡ್ಗೆ ಹೋಗಿ ಲಂಡನ್ ಆಫ್ ಕಾಮರ್ಸ್ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್ ಈ ವಿಭಾಗದಲ್ಲಿ ಉನ್ನತ ಒಂದು ಪದವಿಯನ್ನು ಪಡ್ಕೊಂಡು ಆಮೇಲೆ ಭಾರತಕ್ಕೆ ಬಂದು ಇಲ್ಲೂ ಸಹ ಒಂದು ರಾಜಕೀಯ ಹೋರಾಟವನ್ನು ಮತ್ತು ಪ್ರಾರಂಭ ಮಾಡ್ತಾರೆ. ಆ ದಿನಗಳಲ್ಲಿ ಈ ದೇಶದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇವತ್ತು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇರ್ತದೆ. ಆಗ ಈ ದೇಶಕ್ಕೆ ಸ್ವತಂತ್ರ ಬಂದಾಗ ನಮಗೆ ಯಾವ ರೀತಿಯ ಸಂವಿಧಾನ ಬೇಕು, ಯಾವ ರೀತಿಯ ಒಂದು ಸಾಮಾಜಿಕ ಒಂದು ಭದ್ರ ಬುನಾದಿಯನ್ನು ಈ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ವಿಚಾರ ಬಂದಾಗ ಆಗ ಸ್ವತಂತ್ರ ಕೊಡಲಿಕ್ಕೆ ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಭಾರತಕ್ಕೆ ಬಂದಂಥ ಸೌತ್ ಬ್ಯೂರೋ ಆಯೋಗದ ಮುಂದೆ ಅಂಬೇಡ್ಕರ್ ಅವರು ಈ ದೇಶದ ಮಹಿಳೆಯರಿಗೆ, ದೀನ ದಲಿತರಿಗೆ, ಕಾರ್ಮಿಕರಿಗೆ, ಹಿಂದುಳಿದ ವರ್ಗಗಳಿಗೆ ಒಂದು ಮತದಾನದ ಹಕ್ಕನ್ನು ಕೊಡಬೇಕು, ಪ್ರತ್ಯೇಕ ಚುನಾಯಿಕಗಳನ್ನು ಕೊಡಬೇಕು, ಹಾಗೆ ಇವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ವಿಚಾರಗಳನ್ನು ಮುಂದಿಟ್ಟಾಗ ಅವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಈ ವಿಚಾರಗಳನ್ನು ವಿರೋಧ ಮಾಡ್ತದೆ. ಮೋತಿಲಾಲ್ ನೆಹರು ಅವರು ಈ ಆಯೋಗದ ಅಧ್ಯಕ್ಷರಾಗಿರ್ತಾರೆ, ಅವರು ಕೂಡ ವಿರೋಧ ಮಾಡ್ತಾರೆ. ಆಗ ಅವರು ತಮ್ಮ ಹೋರಾಟವನ್ನು ಬಿಡೋದಿಲ್ಲ. ಈ ರೀತಿ ಹೋರಾಟಗಳನ್ನು ಮಾಡಬೇಕಾದ್ರೆ ಈ ದೇಶಕ್ಕೆ ಬಂದಂಥ ಸೈಮನ್ ಕಮಿಷನ್ 1927ರಲ್ಲಿ ಬಂದಂಥ ಸೈಮನ್ ಕಮಿಷದ ಮುಂದೆಯೂ ಸಹ ಮೀಸಲಾತಿ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಹೇಳಿಕೆ ಕೊಡ್ತದೆ. ಆದರೆ ಇವತ್ತು ಅಂಬೇಡ್ಕರ್ ಅವರು ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಿ ಮೀಸಲಾತಿ ಬೇಕು, ಪ್ರತ್ಯೇಕ ಚುನಾಯಿಕಗಳು, ಮತದಾನ ಇವೆಲ್ಲವನ್ನು ದಲಿತರಿಗೆ ಕೊಡಬೇಕು ಅನ್ನೋ ಹೋರಾಟವನ್ನು ಮಾಡ್ತಾರೆ. ಹಾಗೆ ಲಂಡನ್ನಲ್ಲಿ ನಡೆದ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದರಲ್ಲೂ ಸಹ ಭಾಗವಹಿಸಿ ಇಲ್ಲೂ ಸಹ ಮೀಸಲಾತಿಯ ಪರವಾಗಿ ಹೋರಾಟವನ್ನು ಮಾಡ್ತಾರೆ. ಹಾಗೆ ಅವರು 1936ರಲ್ಲಿ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜಕೀಯ ಪಕ್ಷಕ್ಕೆ ಅವರು ಪ್ರವೇಶ ಆಗ್ತದೆ. ತದನಂತರ ಅವರು ತನ್ನ ವೃತ್ತಿಯನ್ನು ಮುಂದುವರಿಸ್ತಾ ಈ ದೇಶಕ್ಕೆ ಏನು 1947 ಆಗಸ್ಟ್ 15ರಲ್ಲಿ ಸ್ವತಂತ್ರ ಬಂದಾಗ ಆ ಒಂದು ಸ್ವತಂತ್ರ ರಾಷ್ಟ್ರದ ಮೊದಲ ಕಾನೂನು ಮಂತ್ರಿಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಆಗ್ತಾರೆ. ಆಗ ಅವರು ಏನು ಈ ದೇಶದ ಸಂವಿಧಾನಕ್ಕೆ ಒಂದು ಹಿಂದೂ ಸಿವಿಲ್ ಬಿಲ್ಲನ್ನು ಏನು ಮುಸಲ್ಮಾನರಿಗೆ ಮಹಮ್ಮಡನ್ ಲಾ ರೀತಿ ಅದು ಮದುವೆ, ವಿಚ್ಛೇದನ, ಉತ್ತರದಾಯಿತ್ವ, ವಾರಸುದಾರಿಕೆ ಈ ವಿಚಾರಗಳಲ್ಲಿ ಯಾವ ರೀತಿ ಮಹಮ್ಮಡನ್ ಲಾ ಒಂದು ಪ್ರತ್ಯೇಕ ಕಾನೂನು ಇದೆಯೋ ಹಾಗೆ ಹಿಂದೂ ಸಿವಿಲ್ ಕೋಡನ್ನು ಜಾರಿ ತರಬೇಕಂತ ಬಲವಾಗಿ ವಾದ ಮಾಡ್ತಾರೆ. ಆ ಹಿಂದೂ ಸಿವಿಲ್ ಕೋಡನ್ನು ಜಾರಿ ಮಾಡಲಿಕ್ಕೆ ಆವತ್ತಿನ ಕಾಂಗ್ರೆಸ್ ಪಕ್ಷ ಒಪ್ಪೋದಿಲ್ಲ. ಇದರಿಂದ ಬೇಸತ್ತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇವತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಆಚೆ ಬಂದು ತನ್ನ ಪದವಿಗೆ ರಾಜೀನಾಮೆಯನ್ನು ಕೂಡ ಕೊಡ್ತಾರೆ. ಹಾಗೆ ಅವರು ಸ್ವತಂತ್ರ ಬಂದ ಮೇಲೆ 1952ರಲ್ಲಿ ಮೊದಲ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಡ್ಬೇಕು ಮತ್ತು
ಬಾಂಬೆ ನಾರ್ತ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅವತ್ತು ಅವರ ವಿರುದ್ಧ ಅವರದ ಒಂದು ರಾಜಕೀಯ ಸಲಹೆಗಾರರಾಗಿದ್ದಂಥ ನಾರಾಯಣ ಕಾಜ್ರೋಲ್ಕರ್ ಎಂಬ ಸಾಮಾನ್ಯ ವ್ಯಕ್ತಿಯನ್ನು ಇವತ್ತು ಅಂಬೇಡ್ಕರ್ ವಿರುದ್ಧ ಕಾಂಗ್ರೆಸ್ ಪಕ್ಷ ಬಿ ಫಾರಮನ್ನು ಕೊಟ್ಟು ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ದುರಾದೃಷ್ಟವಶಾತ್ ಒಬ್ಬ ಮಹಾನ್ ರಾಷ್ಟ್ರ ಚಿಂತಕರ ಇವತ್ತು ಆವತ್ತು ಸೋಲಾಗ್ತದೆ. ಅದು 4ನೇ ಸ್ಥಾನಕ್ಕೆ ತಳ್ಳಲ್ಪಡ್ತದೆ. ಇದು ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿದ ಒಂದು ಘೋರ ಅಪರಾಧ. ಅದೇ ರೀತಿ ಮರುವರ್ಷ 53ರಲ್ಲಿ ಏನು ಬಾಂದ್ರಾ ಕ್ಷೇತ್ರದಲ್ಲಿ, ಮಹಾರಾಷ್ಟ್ರದ ಬಾಂದ್ರಾ ಕ್ಷೇತ್ರದಲ್ಲಿ ಉಪಚುನಾವಣೆ ಆಗ್ತದೆ. ಅಲ್ಲೂ ಸಹ ಅಂಬೇಡ್ಕರ್ ಅವರನ್ನು ಸೋಲಿಸ್ತಾರೆ ಕಾಂಗ್ರೆಸ್ ಪಕ್ಷ. ಇದರಿಂದ ಬೇಸತ್ತ ಅಂಬೇಡ್ಕರ್ ಅವರು ಆಚೆ ಬರ್ತಾರೆ. 1956ರಲ್ಲಿ ಒಬ್ಬ ಮಹಾನ್ ರಾಷ್ಟ್ರೀಯ ಚೇತನ, ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರ ಒಂದು ಹುತಾತ್ಮರಾಗ್ತಾರೆ. ಆದರೆ ಯಾವತ್ತೂ ಸಹ ಈ ಕಾಂಗ್ರೆಸ್ ಪಕ್ಷಕ್ಕೆ ಅಂಬೇಡ್ಕರ್ ಅವರಿಗೆ ಒಂದು ಭಾರತ ರತ್ನ ಅಂತಂತ ಒಂದು ಶ್ರೇಷ್ಠ ಪ್ರಶಸ್ತಿಯನ್ನು ಕೊಡಬೇಕು ಅಂತ ನೆನಪಾಗಲೇ ಇಲ್ಲ. ಏನು ಭಾರತೀಯ ಜನತಾ ಪಕ್ಷ ಮತ್ತು BSP ಬಹುಜನ ಸಮಾಜವಾದಿ ಪಾರ್ಟಿ ಇದರ ನೇತೃತ್ವದಲ್ಲಿ ಬಂದಂಥ ಇವತ್ತು ಸಮ್ಮಿಶ್ರ ಸರ್ಕಾರ 1989ರಲ್ಲಿ VP ಸಿಂಗ್ ಸರ್ಕಾರ ಇವತ್ತು BJPರವರ ಒತ್ತಾಯಕ್ಕೆ ಮಣಿದು ಇವತ್ತು 89-90ರಲ್ಲಿ ಇವತ್ತು ಅಂಬೇಡ್ಕರ್ ಅವರಿಗೆ ಇವತ್ತು ಭಾರತ ರತ್ನ ಪ್ರಶಸ್ತಿಯನ್ನು ಅವತ್ತಿನ BJP ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅವರಿಗೆ ಒಂದು ಗೌರವ ಸೂಚಕವಾಗಿ ಕೊಡ್ತದೆ. ಹಾಗೆ ಇವತ್ತು ಏನು 2014ರಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಇವತ್ತು ಅಂಬೇಡ್ಕರ್ ಅವರ ರಾಷ್ಟ್ರೀಯ ಚಿಂತನೆಗಳು, ಅವರ ವಿಚಾರಧಾರೆಗಳು, ಅವರು ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರು ಅವೆಲ್ಲವನ್ನು ಇವತ್ತು ಗುರುತಿಸಿ ಅಲ್ಲಿ ಅವರು ನೆನಪಿನ ಅರ್ಥ ಇವತ್ತು ಎಲ್ಲ ಕಡೆಯೂ ಇವತ್ತು ಅಂಬೇಡ್ಕರ್ ಅವರ ಒಂದು ಸ್ಮಾರಕಗಳನ್ನು ಇವತ್ತು ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ಕೇಂದ್ರದ ಭಾರತೀಯ ಜನತಾ ಪಕ್ಷ ಮಾಡಿ ಇವತ್ತು ಅಂಬೇಡ್ಕರ್ ಅವರಿಗೆ ಅಂಥ ಮಹಾಪುರುಷರಿಗೆ ಏನು ಗೌರವ ಸತ್ಕಾರಗಳು ಸಲ್ಲಬೇಕೋ ಅದೆಲ್ಲವನ್ನು ಸಲ್ಲಿಸುವ ಒಂದು ಪ್ರಯತ್ನ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ.